ಕನ್ನಡದ ಹೆಸರಾಂತ ನಟ ಶಿವರಾಜ್ ಕುಮಾರ್ ಅವರಿಗೆ ಇಂದು ಅಮೆರಿಕದ ಮಿಯಾಮಿಯಲ್ಲಿ ಶಸ್ತ್ರಚಿಕಿತ್ಸೆ ನಡೆಯಲಿದೆ. ಭಾರತೀಯ ಕಾಲಮಾನ ಪ್ರಕಾರ ರಾತ್ರಿ 10 ಗಂಟೆಗೆ ಶಿವಣ್ಣ ಸರ್ಜರಿ ಜರುಗಲಿದೆ. ನೆಚ್ಚಿನ ನಟನ ಆರೋಗ್ಯಕ್ಕಾಗಿ ಅಭಿಮಾನಿಗಳು ರಾಜ್ಯಾದ್ಯಂತ ಪ್ರಾರ್ಥನೆಯನ್ನ ಸಲ್ಲಿಸುತ್ತಿದ್ದಾರೆ. ಬೆಂಗಳೂರಿನಲ್ಲೂ ವಿಶೇಷ ಪೂಜೆಯನ್ನ ಸಲ್ಲಿಸಲಾಗ್ತಾ ಇದೆ. ಸರ್ಜರಿ ನಂತರ ಶಿವಣ್ಣ ಎಷ್ಟು ದಿನ ಅಮೆರಿಕದಲ್ಲೇ ಉಳಿಯಬೇಕಾಗುತ್ತೆ ಅನ್ನೋದರ ರಿಪೋರ್ಟ್ ಇಲ್ಲಿದೆ. ಸ್ಯಾಂಡಲ್ವುಡ್ ಶಿವಣ್ಣನಿಗೆ ಇಂದು ಸರ್ಜರಿ. ಗೆಟ್ ವೆಲ್ ಸೂನ್ ಕರುನಾಡ ಹಾರೈಕೆ. 1 ತಿಂಗಳು ಅಮೆರಿಕಾದಲ್ಲೇ ಶಿವಣ್ಣ ವಾಸ. ಸ್ಯಾಂಡಲ್ವುಡ್ನ ಶಿವಣ್ಣನಿಗೆ ಇಂದು ಸರ್ಜರಿ ನಡೆಯಲಿದೆ. ಮೊನ್ನೆಯಷ್ಟೇ ಸೆಂಚುರಿ ಸ್ಟಾರ್ ಶಿವರಾಜ್ ಕುಮಾರ್ ಅಮೆರಿಕಾದ ವಿಮಾನ ಹತ್ತಿದ್ದಾರೆ. ವಿಮಾನ ಹತ್ತುವ ಮುನ್ನವೇ ತಮಗಿರೋ ಸಮಸ್ಯೆಯನ್ನ ಬಹಿರಂಗವಾಗಿ ಶಿವಣ್ಣ ಹೇಳಿಕೊಂಡಿದ್ರು. ನುರಿತ ವೈದ್ಯರ ಬಳಿಯೇ ಸರ್ಜರಿ ನಡೀತಾ ಇದೆ, ಹಾಗಾಗಿ ಯಾರೂ ಆತಂಕ ಪಡುವ ಅಗತ್ಯವಿಲ್ಲ ಅಂತಾನೂ ಪ್ರತಿಕ್ರಿಯಿಸಿದ್ರು. ಆದ್ರೂ ಶಿವರಾಜ್ ಕುಮಾರ್ ಫ್ಯಾನ್ಸ್ ಆತಂಕದಲ್ಲಿದ್ದಾರೆ. ತಮ್ಮ ನೆಚ್ಚಿನ ನಟನ ಸರ್ಜರಿ ಯಶಸ್ವಿಯಾಗಲಿ, ತುಂಬು ಆರೋಗ್ಯದಿಂದ ಶಿವಣ್ಣ ಭಾರತಕ್ಕೆ ಮರಳಲಿ ಅಂತ ಹಾರೈಸುತ್ತಿದ್ದಾರೆ. ಹಲವಾರು ಕಡೆಯಿಂದ ಪೂಜೆ ಕೂಡ ನಡೆಯುತ್ತಿದೆ. ಸ್ವತಃ ಶಿವರಾಜ್ ಕುಮಾರ್ ಅವರೇ ಹೇಳಿದಂತೆ ಇಂದು ಅಮೆರಿಕಾದ ಮಿಯಾಮಿಯ ಪ್ರತಿಷ್ಠಿತ ಆಸ್ಪತ್ರೆಯಲ್ಲಿ ಸರ್ಜರಿ ನಡೆಯಲಿದೆ. ಭಾರತ ಮೂಲದ ವೈದ್ಯರಾದ ಮುರುಗೇಶ್ ಅವರು ಶಿವಣ್ಣನಿಗೆ ಸರ್ಜರಿ ಮಾಡುತ್ತಿದ್ದಾರೆ. ಭಾರತೀಯ ಕಾಲಮಾನ ಪ್ರಕಾರ ಇಂದು ರಾತ್ರಿ 10 ಗಂಟೆಯ ಸುಮಾರಿಗೆ ಶಸ್ತ್ರಚಿಕಿತ್ಸೆ ನಡೆಯಲಿದೆ ಎಂದು ಹೇಳಲಾಗ್ತಿದೆ. ಈಗಾಗಲೇ ಶಿವಣ್ಣ ಆಸ್ಪತ್ರೆಗೆ ದಾಖಲಾಗಿ ಹಲವು ಬಗೆಯ ಪರೀಕ್ಷೆಗೂ ಒಳಗಾಗಿದ್ದಾರೆ. ಶಿವರಾಜ್ ಕುಮಾರ್ ಬಾಮೈದ ಸಚಿವ ಮಧು ಬಂಗಾರಪ್ಪ ಕೂಡ ಮಿಯಾಮಿ ತಲುಪಿದ್ದಾರೆ. ಸರ್ಜರಿ ಸಂದರ್ಭದಲ್ಲಿ ಅವರ ಹಾಜರಾತಿ ಕೂಡ ಇರಲಿದೆ. ಡಿಸೆಂಬರ್ 24ರಂದು ಸರ್ಜರಿ ನಡೆದರೆ 1 ತಿಂಗಳ ಕಾಲ ಶಿವಣ್ಣ ಅಮೆರಿಕದಲ್ಲೇ ವಿಶ್ರಾಂತಿ ಪಡೆಯಲಿದ್ದಾರೆ. ಜನವರಿ 26ರಂದು ಅವರು ಭಾರತಕ್ಕೆ ವಾಪಸ್ಸಾಗಲಿದ್ದಾರೆ. ಆರೋಗ್ಯ ಬೇಗ ಸುಧಾರಿಸಿ ವಾಪಸ್ಸಾಗಲಿ ಎಂಬುದು ಎಲ್ಲರ ಆಶಯ. ಶಿವಣ್ಣನಿಗಾಗಿ ಫ್ಯಾನ್ಸ್ ಪೂಜೆ. ಶಿವಣ್ಣನ ಕಾರು ಚಾಲಕ ಗೋವಿಂದರಿಂದ ಹೋಮ ಹವನ. ಇನ್ನು ನಟ ಶಿವರಾಜ್ ಕುಮಾರ್ ಆರೋಗ್ಯಕ್ಕಾಗಿ ಅಭಿಮಾನಿಗಳಿಂದ ಪೂಜೆ ನೆರವೇರಿಸಲಾಗುತ್ತಿದೆ. ಚಾಮರಾಜನಗರ ಜಿಲ್ಲೆಯಲ್ಲಿ ಶ್ರೀ ಚಾಮರಾಜೇಶ್ವರನಿಗೆ ನಿನ್ನೆ ಸೋಮವಾರದ ವಿಶೇಷ ಪೂಜೆ ಸಲ್ಲಿಸಿದ ಫ್ಯಾನ್ಸ್ ನಟ ಶಿವಣ್ಣ ಶೀಘ್ರ ಗುಣಮುಖರಾಗಿ ತವರಿಗೆ ಬರಲೆಂದು ಹಾರೈಸಿದ್ರು. ಶಿವರಾಜ್ ಕುಮಾರ್ ಹೆಸರಲ್ಲಿ ಅರ್ಚನೆ ಮಾಡಿಸಿ ಪ್ರಾರ್ಥಿಸಿದ್ರು. ಇನ್ನು ಶಿವಣ್ಣನ ಕಾರು ಚಾಲಕ ಗೋವಿಂದ್ ಬೆಂಗಳೂರಿನ ಮಲ್ಲೇಶ್ವರಂನಲ್ಲಿರೋ ಕಾಡು ಮಲ್ಲೇಶ್ವರ ದೇವಸ್ಥಾನದಲ್ಲಿ ಹೋಮ ಹವನ ಮಾಡಿಸಿದ್ದಾರೆ. ಜೊತೆಗೆ ಗಂಗಾಧರ ಸ್ವಾಮಿಗೆ ವಿಶೇಷ ಪೂಜೆ ಮಾಡಿಸುವ ಮೂಲಕ ಸರ್ಜರಿ ಯಶಸ್ವಿಯಾಗಲಿ ಹಾಗೂ ಶೀಘ್ರದಲ್ಲೇ ಶಿವಣ್ಣ ಗುಣಮುಖರಾಗಲಿ ಎಂದು ಪ್ರಾರ್ಥನೆ ಸಲ್ಲಿಸಿದರು. ಎಂಟರ್ಟೈನ್ಮೆಂಟ್ ಬ್ಯೂರೋ, ಪಬ್ಲಿಕ್ ಟಿವಿ.